ವೈರಾಗ್ಯ, ತೃಪ್ತಿ ಅಂತ ಅಜಗರ, ಮಧುಹ ಇತ್ಯಾದಿಗಳ ದೃಷ್ಟಾಂತ ಕೊಟ್ಟು ಹೇಳ್ತಾ ಹೋದ್ರು. ಅದರ ಉಪಸಂಹಾರದಲ್ಲಿ ಹೇಳುವಾಗ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ, ಆ ವಿಶ್ವಾಸ ನಮಗೆ ಬೇಕು ಅಂತ ಹೇಳ್ತಾ ಕೊನೆಯಲ್ಲಿ ತಮ್ಮ ಪರಮ ಗುರುಗಳನ್ನ ನೆನೆಸಿಕೊಂಡ್ರು. ಅವರ ಪರಮ ಗುರುಗಳು ಅಂದ್ರೆ ಶ್ರೀ ವಿದ್ಯಾಮಾನತೀರ್ಥ ಶ್ರೀಪಾದರು, ನಮ್ಮ ಸ್ವರೂಪೋದ್ಧಾರಕ ಗುರುಗಳು. ಅವರ ನೆನೆಸಿ ಅವರು ಹೀಗೆ ಇದ್ರು ಅಂತ. ಅವರು ಪರಮ ಗುರುಗಳನ್ನ ನೆನೆಸಿದ್ದರಿಂದ ನಾನು ಅವರ ವಿಷಯವನ್ನ ನಿರೂಪಣೆ ಮಾಡಿ ನಿಮಗೆ ಅವರ ಆದರ್ಶದ ಪರಿಕಲ್ಪನೆಯನ್ನು ಕೊಟ್ಟು ಇಲ್ಲಿಗೆ ಇದನ್ನು ನಾವು ಸಮರ್ಪಣೆ ಮಾಡುವ. ಯಾಕಿದನ್ನ ಹೇಳ್ತೇನೆ ಅಂದ್ರೆ, ಹೊಸಬರು ಬಂದಿದ್ರೆ, ಈಗಾಗಲೇ ಅನೇಕ ಬಾರಿ ನಾನು ಹೇಳಿದ್ದೆ, ಪಾಠದ ಅಧ್ಯಾತ್ಮ ಬಂಧುಗಳು ಕೇಳಿರ್ತೀರಿ, ಆದ್ರೂ ನಾವು ತಿಳ್ಕೊಂಡಿರ್ಬೇಕು, ಅದನ್ನ ಕೇಳ್ತಾ ಇರಬೇಕು. ದೇವರು ರಕ್ಷಣೆ ಮಾಡೇ ಮಾಡ್ತಾನೆ ಎಂಬ ವಿಶ್ವಾಸ ಏನಿದೆಯೋ ಅದರಿಂದ ಬಾಳುವಂಥ ಪ್ರವೃತ್ತಿ, ಈ ಯದೃಚ್ಛಾ ಲಾಭ ಸಂತುಷ್ಟಿ, ವೈರಾಗ್ಯ, ಭಗವತ್ ರಕ್ಷಣಾ ದೀಕ್ಷೆ ಇದೆಲ್ಲ ಅಷ್ಟು ಸುಲಭದಲ್ಲಿ ಬರುವಂತಹದ್ದಲ್ಲ. ನಾವು ಹೇಳ್ಬೋದು, ಆದರೆ ಜೀವನದುದ್ದಕ್ಕೂ ರೂಢಿಸಿಕೊಂಡು ಬದುಕಿದವರು. ನಾವು ರಾಘವೇಂದ್ರ ಸ್ವಾಮಿಗಳ ಕಥೆ ಕೇಳ್ತೇವೆ, ನಾವು ಅವರನ್ನು ನೋಡ್ಲಿಲ್ಲ. ವಾದಿರಾಜ ಸ್ವಾಮಿಗಳ ಕಥೆ ಕೇಳ್ತೇವೆ, ನಾವು ನೋಡ್ಲಿಲ್ಲ. ರಘುತ್ತಮ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು ಇಂಥವ್ರು ನಾವು ನೋಡ್ಲಿಲ್ಲ, ದಾಸರ ನೋಡ್ಲಿಲ್ಲ. ಆದ್ರೆ ನಾವು ನೋಡಿದ್ದು ನಮ್ಮ ಗುರುಗಳನ್ನ. ಅವ್ರು ಹೇಗಿದ್ರು? ಅತ್ಯಂತ ರೋಚಕವಾದ ಕೂತಿದ್ರು. ನಾನು ಎಷ್ಟೋ ಸತಿ ಹೇಳಿದ್ದೇನೆ, ಹೊಸಬರಿಗೋಸ್ಕರ ನಾನು ಹೇಳ್ತೇನೆ ಇದನ್ನ. 98ನೇ ಇಸ್ವಿ ಚಾತುರ್ಮಾಸ್ಯ ಘಟಿಕಾಚಾರದಲ್ಲಿ, ಅದು ಹಳ್ಳಿ ಪ್ರಾಂತ. ನಾವು ಸ್ವಾಮಿಗಳೊಟ್ಟಿಗಿದ್ದದ್ದು ಗಿರೀಶ ಅಂತ ಒಬ್ಬರಿದ್ರು, ವೆಂಕಟೇಶ್ ರಾವ್ ಅಂತ ಒಬ್ಬರಿದ್ರು, ನಾನು. ಜೊತೆಗೆ ಇಲ್ಲಿ ಕೊಟ್ಟಾರಿಗಳಾಗಿ ಹರೀಶ್ ರಾವ್ ಅಂತ ಇದ್ದಾರೆ, ನಿಮಗೆಲ್ಲ ಪರಿಚಿತರವರು, ಅವರಿದ್ದಾರೆ. 4 ಜನ ಸ್ವಾಮಿಗಳೊಟ್ಟಿಗೆ ಇದ್ವಿ. ನಮ್ದು ಹೇಗಿತ್ತು ಅಂದ್ರೆ, ಲಿಮಿಟೆಡ್ ಮೆಂಬರ್ಸ್ ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ಪದಾರ್ಥ ಸ್ವೀಕಾರ, ಹೆಚ್ಚು ಹೇಳಿದ್ರಲ್ಲ ಹೆಚ್ಚು ಮಾಡಬಾರದು ಅಂತ. ಹಾಗೆ ಒಂದು ದಿನ ಶುಕ್ರವಾರ ಇಷ್ಟೊತ್ತಿಗೆ, ಸಾಯಂಕಾಲದ ಹೊತ್ತಿಗೆ 3 ಮೆಟಡೋರ್ ಬಂದಿದೆ. ಟಿ ಎಲ್ಲ ಇರ್ಲಿಲ್ಲ ಅವಾಗ, ತುಂಬಾ ಹಳೇದೊಂದು ಉದ್ದದ ವ್ಯಾನ್ ಇತ್ತು ಮೆಟಡೋರ್. 3 ಗಾಡಿಗಳು ಬಂದಿದ್ದಾವೆ. ಅದನ್ನ ಕರ್ಕೊಂಡು ಬಂದದ್ದು ಯಾರು ಅಂದ್ರೆ ಮಹಿಷಿ ವೆಂಕಣ್ಣಾಚಾರ್ಯ ಅಂತ ವಿದ್ವಾಂಸರು, ನಮ್ಮ ಗುರುಗಳ ಶಿಷ್ಯರವರು, ಅಭಿಮಾನಿ ಶಿಷ್ಯರು. ಅವರು ತಮ್ಮ ಶಿಷ್ಯ ಬೃಂದವನ್ನು ಕಟ್ಟಿಕೊಂಡು ಸುಮಾರು 80 ಜನ ಬಂದಿದ್ದಾರೆ. ಬಂದ್ರು, ಇಳ್ಕೊಂಡ್ರು, ಕೈಕಾಲು ತೊಳ್ಕೊಂಡ್ರು, ಸ್ವಾಮಿಗಳನ್ನ ಭೇಟಿಯಾದ್ರು. ಪ್ರಾಣದೇವರ ಬೆಟ್ಟಕ್ಕೆ ಹೋಗಿ ಬರ್ತೀವಿ ಹೇಳಿದ್ರು, ಎಲ್ಲ ಆಯ್ತು. ಸ್ವಾಮಿಗಳು ಹೇಳಿದ್ರು, ಜನ ಬಂದಿದ್ದಾರೆ, ಅವರಿಗೆ ವ್ಯವಸ್ಥೆ ಆಗಬೇಕು ಅಂತ. ರಾತ್ರಿ ಅವರಿಗೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡೋಣ ಅಂದ್ರೆ ಅಕ್ಕಿ ಇಲ್ಲ, ಏನ್ ಮಾಡ್ಬೇಕು? ಆದ್ರೆ ಇವರು ಸಮರ್ಥರು, ಬುದ್ಧಿವಂತರು. ಅವಲಕ್ಕಿ ಇತ್ತು, ಅವಲಕ್ಕಿನ ಚೆನ್ನಾಗಿ ಬೇಯಿಸಿ ಉಳಿದ ಪದಾರ್ಥ ಮಾಡಿ ಹಾಕಿದ್ರು. ಇವತ್ತು ಏಕಾದಶಿ, ತಿನ್ಲಿಕ್ಕೆ ಹೇಳ್ತಾ ಇಲ್ಲ ನಾನು, ಆಗಿದ್ದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಆದರೆ ರಾತ್ರಿಗೆ ಮುಗಿದೋಯ್ತು. ಮರುದಿವಸ ಬೆಳಿಗ್ಗೆಗೆ ಏನು ಇಲ್ಲ. ನಾವು 4 ಜನ ಅಲ್ಲ, ಈಗ 84 ಜನ ಆಗಿದ್ದೇವೆ ನಾವು. ಏನ್ ಮಾಡ್ಬೇಕು? ಸುಮಾರು 8:30 9 ಗಂಟೆಗೆ ಟೆನ್ಷನ್ ಶುರು ಆಯ್ತು. ನಮ್ಮ ವೆಂಕಟೇಶ್ ರಾವ್ ಆಗ್ಲಿ, ಹರೀಶ್ ಕೊಟ್ಟಾರಿಗಳಾಗ್ಲಿ, ಎಲ್ರು ಏನ್ ಮಾಡ್ಬೇಕು ಹೋಗ್ಲಿ ಅಂಗಡಿಗೆ ತೊಗೊಂಬರೋಣ ಅಂದ್ರೆ, ಅದು ಹಳ್ಳಿ ಪ್ರಾಂತ, ಅಂಗಡಿಯಲ್ಲಿ ಕ್ಲೋಸ್ ಆಗಿದೆ. ಶೋಲಿಂಗರಿಗೆ ಹೋಗಿ ತೊಗೊಂಬರೋಣ ಅಂತಂದ್ರೆ ಎಲ್ಲ ಬಂದ್. ಯಾಕೆಂದ್ರೆ ಕಾವೇರಿ ಗಲಾಟೆಯಿಂದ ಬಂದ್ ಆಗ್ಬಿಟ್ಟಿದೆ, ತಮಿಳ್ನಾಡು ಬಂದು. ಏನ್ ಮಾಡ್ಬೇಕು? 9-10 ಗಂಟೆ ಆಗ್ತಾ ಇದೆ, ಸಾಧ್ಯ ಆಗ್ತಾ ಇಲ್ಲ. ನಾಳೆಗೆ ಬೆಳಿಗ್ಗೆಗೆ ಬೇಕೇ ಬೇಕು ಪದಾರ್ಥಗಳು, ಏನು ಮಾಡಬೇಕು ಅಂತ. ಅವಾಗ ನಮ್ಮ ಈ ಹರೀಶ್ ಕೊಟ್ಟಾರಿಗಳೆಲ್ಲ ಏನು ಹೇಳಿದ್ರು ಅಂದ್ರೆ, ಮದ್ರಾಸಿಗೆ ಹೋಗಿ ರಾಮ್ ಪ್ರಸಾದ್ ಬಂದಿದ್ದಾರೆ ಅವರಿಗೆ ಫೋನ್ ಮಾಡಿ ಹೇಳುವ, ಅವ್ರ ಮನೆಗೆ ಹೋಗಿ ಪದಾರ್ಥ ತಗೊಂಬ. ಯಾಕೆಂದ್ರೆ ಹೋಗಿ ಬರಬೇಕು, ಫೋನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಮೊಬೈಲ್ ಇಲ್ಲ. ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಹೇಳುವ ಪದಾರ್ಥ ರೆಡಿ ಇರ್ತಾ ತಗೊಂಡ್ಬರುವ ಅಂತ ವ್ಯವಸ್ಥೆ ಮಾಡ್ಕೊಳ್ತು. ಸರಿ, ಇದನ್ನ ನಾವು ಹಾಗೆ ಹೋಗ್ಲಿಕ್ಕಿಲ್ಲ, ಗುರುಗಳ ಹತ್ರ ಮಾತಾಡಿ ಹೋಗ್ಬೇಕು ಅಂತ ನಾನು ಹೋದೆ. ಆಗ ತಾನೇ ಸ್ವಾಮಿಗಳು ವಿಶ್ರಾಂತಿಗೆ ಹೊರಟಿದ್ರು. ಹೋಗಿ ನಮಸ್ಕಾರ ಮಾಡಿದೆ. ಏನು ಅಂತಂದ್ರು, ಸ್ವಾಮಿ ಮದ್ರಾಸಿಗೆ ಹೋಗಿ ಬರ್ತೇನೆ. ಯಾಕೆ? ನಾಳೆಗೆ ಪದಾರ್ಥ ಏನಿಲ್ಲ, ಹಾಗಾಗಿ ಯಾವ ಪದಾರ್ಥ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, 80 ಜನ ಇದ್ದಾರೆ, ಅದಕ್ಕೋಸ್ಕರ ಕೊಟ್ಟಾರಿಗಳು ಹೇಳಿದ್ದಾರೆ, ಇಲ್ಲಿಗೆ ಹೋಗಿ ಬರ್ಬೇಕು ಸ್ವಾಮಿ. ಒಂದು ಕ್ಷಣ ಸ್ವಾಮಿಗಳು ಬೇಡ, ರಾತ್ರಿ ಆಗಿದೆ, ಬೇಡ ಅಂದ್ರು. ಇಲ್ಲ ಸ್ವಾಮಿ, ನಾನು ಹೋಗಿ ಬರ್ತೇನೆ, ಯಾಕಂದ್ರೆ ತುಂಬಾ ಕಷ್ಟ. ಬೇಡ, ಬೆಳಿಗ್ಗೆ ಪಾಠ ಹೋಗ್ತದೆ. ಇಲ್ಲ ಸ್ವಾಮಿ, ನಾನು ಬೇಗ ಬರ್ತೇನೆ, 120 ಕಿಲೋಮೀಟರ್ ಬೇಗ ಬರ್ತೇನೆ ಹೇಳಿದೆ. ಅವ್ರು ಒಪ್ಪಲಿಲ್ಲ, ಬೇಡ, ಹೋಗಬೇಡ ಅಂತ ಹೇಳಿದೆ. ಸ್ವಾಮಿ, ಪದಾರ್ಥಗಳೇ ಇಲ್ಲ, ನಾಳೆ ಬೆಳಿಗ್ಗೆ ಅವರಿಗೆ ಫಲಹಾರ ಕೂಡ ಮಾಡ್ಲಿಕ್ಕೆ ಆಗುದು, ಆ ಸ್ಥಿತಿ ಇದೆ, ಹಾಗಾಗಿ ಹೋಗ್ಬೋದು, ಉತ್ತಮ ಪಕ್ಷ ಅನ್ಸುತ್ತೆ. ರಾಮಪ್ರಸಾದರಿಗೆ ಫೋನ್ ಮಾಡಿ ಹೇಳ್ತಾರೆ, ಸ್ವಾಮಿ ಹೋಗಿ ಬರ್ತೇವೆ. ಇನ್ನು ಫೋನ್ ಮಾಡಿಲ್ಲ ನಾನು, ಅಷ್ಟು ಮುಂಚೆ ತಯಾರಿ.
ಸ್ವಾಮಿಗಳು ಹೇಳಿದ ಮಾತು. ಅವರು ನರಸಿಂಹರ ಪೆಟ್ಟ ತೋರಿಸಿದ್ರು ನನಗೆ ರೂಮಿನಲ್ಲೇ ತೋರಿಸಿ, ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಅಂತ ಹೇಳಿದರು. ಇದು ಶ್ರೀಮದಾಚಾರ್ಯರ ಮಾತು. ರಕ್ಷಣೆ ಮಾಡಿಯೇ ಮಾಡ್ತಾನೆ, ಯಾಕೆ? ನಾನು ಅವನಿಗೆ ಸಂಬಂಧಪಟ್ಟವನು. ಇದು ಆಚಾರ್ಯರ ಮಾತು. ಅದನ್ನ ಹೇಳಿದರು ಅವರು. ಹಾಗಾಗಿ ಎಲ್ಲಿಗೆ ಹೋಗುದು ಬೇಡ ಅಂದ್ರು. ನಾನು ಅವಾಗ ಜುಬ್ಬ ಹಾಕೊಳ್ತಿದ್ದೆ, ಅದನ್ನು ತೆಗೆದು ಹೊರಗೆ ಬಂದೆ. ಎಲ್ಲ ಹೊರಗೆ ಕೂತಿದ್ರು, ಮಠದ ಮುಂಭಾಗದಲ್ಲಿ ಕೂತಿದ್ರು. ಹೇಳಿದೆ, ಸ್ವಾಮಿಗಳು ಹೇಳ್ತಿದ್ದಾರೆ ರಕ್ಷಣೆ ಮಾಡೇ ಮಾಡ್ತಾರೆ, ಹಾಗಾಗಿ ಎಲ್ಲೂ ಹೋಗುದು ಬೇಡ ಅಂತ. ಅವಾಗ ನಮ್ಮ ಮಿತ್ರರು ಹೇಳಿದ್ರು, ಅವ್ರು ಹೇಳ್ತಿರ್ತಾರ ಮಾರಾಯ, ನಿನ್ ಪಾಡ್ ನೀನು ಹೋಗು, ನೋಡಿ ವೇದಾಂತ ಪರಿಭಾಷೆ ಬೇರೆ, ಪ್ರಾಕ್ಟಿಕಲ್ ಬೇರೆ, ನೀನು ಹೋಗಿ ಬಾ. ನಾನು ಎಷ್ಟು ಬುದ್ಧಿವಂತ ಅಂದ್ರೆ, ಆಯ್ತು ನಾನು ಹೋಗಿ ಬರ್ತೇನೆ, ಸ್ವಾಮಿಗಳಿಗೆ ಹೇಳುದು ಬೇಡ ಅಂತ ಹೇಳಿದೆ. ಸ್ವಾಮಿಗಳು ಹೇಳಿದ್ದಾರೆ, ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಅವರ ಮಾತು ಅಂದ್ರೆ ನಂಗೆ ಪಂಚಪ್ರಾಣ. ಅದು ಅರ್ಥ ಆಗಿದೆ, ಇನ್ಫ್ಲುಯೆನ್ಸ್ ಆಗಿದೆ. ಆದ್ರೆ ಇಲ್ಲಿ ಬಂದು ಕೂಲಿಯವರಂದ್ರು, ಅವ್ರು ಹೇಳ್ತಿರ್ತಾರೆ ನಿನ್ ಪಾಡ್ ನೀನು ಹೋಗು ಅಂತ. ಈಗ ಯಾರ್ದು ಇನ್ಫ್ಲುಯೆನ್ಸ್ ಇರ್ಬೇಕು ನನಗೆ? ಅವ್ರದ್ದು ಇರ್ಬೇಕಾ ಇವ್ರದ್ದು ಇರ್ಬೇಕಾ? ನಾನು ಹೇಳಿದೆ, ಇಲ್ಲ ನಾನು ಹೋಗಿ ಬರ್ತೇನೆ, ಹೇಳುದು ಬೇಡ ಅಂತ. ಸ್ವಾಮಿಗಳು ಹೇಳ್ತಾರೆ, ಹೋಗಕೂಡುದು, ಹೋಗ್ಬೇಡ ಅಂತ. ನಿಂತು ಬಿಟ್ಟೆ. ಸತ್ಯ ಹೋಗ್ಲಿಕ್ಕಾಗ್ಲಿ, ಯಾಕೆ ಅವ್ರು ಬೇಡ ಅಂತಂದ್ರು. ನಾವು 4 ಜನ ಕೂತಿದ್ದೇವೆ. ಅವರು ಸ್ವಾಮಿ ರೂಮಿಗೆ ಹೋದ್ರು. ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಮೆಟಡೋರ್ ಕ್ಯಾರಿಯರ್ ವ್ಯಾನು ಮಠದ ಮುಂಭಾಗಕ್ಕೆ ಬಂದು ನಿಂತುಕೊಳ್ತು. ಅಲ್ಲಿ ಅದ್ಮಾರ ಮಠದ ಮುಂಭಾಗದಲ್ಲಿ ಅದು ಕರೆಕ್ಟ್ ಗೇಟ್ ಮುಂದೆ ಬಂದು ನಿಂತುಕೊಳ್ತು. ನಮ್ ಕೊಟ್ಟಾರಿಗಳು ಹೇಳಿದ್ರು, ಏನ್ ಪಾರ್ಕಿಂಗ್ ಮಾಡ್ತಾರೆ, ಪಾರ್ಕಿಂಗ್ ಪ್ಲೇಸ್ ಇದು, ಅದನ್ನ ಕಳಿಸುವ ಅಂತ ಹೇಳಿದ್ರು. ಅವ್ರು ಹೋಗಿ ಮುನ್ನಾಡಿಪೋ ಅಂತ ಹೇಳಿದ್ರು. ಅವನು ಹೋಗ್ಲಿಲ್ಲ, ಯಾಕೆ ಅವನು ಕನ್ನಡದವನು, ನನಗೆ ತಮಿಳು ಬರ್ತಿರ್ಲಿಲ್ಲ. ಇವರಿಗೆ ಸಿಟ್ಟು ಬಂತು. ಮುಂದೆ ಕಳಿಸುವ ಅಂತ ಹೋಗೋ ಹೊತ್ತಿಗೆ ಆ ಮೆಟಡೋರ್ ಮುಂಭಾಗದಲ್ಲಿ ಒಂದು ಅಂಬಾಸೆಡರ್ ಕಾರ್ ಬಂದು ನಿಂತುಕೊಳ್ತು. ಇನ್ನೂ ಕೋಪ ಬಂತು ಇವ್ರಿಗೆ, ಏನಿದು ಲೈನಲ್ಲಿ ನಿಂತ್ಕೊಳ್ತಾ ಇವೆ ಗಾಡಿ. ಇವರು ಸ್ವಲ್ಪ ಮುಂದೆ ಹೋಗಿ ಗೇಟ್ ತೆಗೆದು ಹೇಳೋಣ ಅಂತ ಹೋದ್ರೆ ಕಾರಿಂದ ಇಳಿದ್ರಿಬ್ರು. ಅವ್ರು ಯಾರು ಅಂದ್ರೆ, ಸುಬ್ರಹ್ಮಣ್ಯ ಮಠದಲ್ಲಿ ಪಿ ಆಗಿದ್ದಾರೆ, ವೇಣುಗೋಪಾಲ ಶಾಸ್ತ್ರಿ ಅಂತ, ವೇಣು ಶಾಸ್ತ್ರಿ ಅಂತ. ಅವರು, ಅವರ ಮಿತ್ರರು ಶ್ರೀನಿವಾಸರಾವ್ ಅಂತ, ಇಬ್ರು ಬಂದ್ರು ಇಳಿದ್ರು. ಅವರು ವಾಯ್ ಬಾಗಿಲು ತೆಗಿರಿ ಮಾರ್ರೆ ಅಂತಂದ್ರು. ಕತ್ತಲೆ ಆದ್ದರಿಂದ ನಮಗೆ ಧ್ವನಿ ಕೇಳ್ತಾರೆ, ಯಾರೊಂದು ಗೊತ್ತಾಗಿಲ್ಲ. ಧ್ವನಿ ಮೇಲೆ ಗೊತ್ತಾಯ್ತು ವೇಣುಶಾಸ್ತ್ರಿ ಅಂತ. ಸ್ವಾಮಿ ಒಂದು ಬಾಗಿಲು ತೆಗಿರಿ ಬನ್ನಿ. ಅಲ್ಲ ನಾವು ಮಾತ್ರ ಬರೋದಲ್ಲ, ವ್ಯಾನ್ ಕೂಡ ಒಳಗೆ ಬರಬೇಕು ಅಂದ್ರು. ಇದು ಆಗಿರುವ ಘಟನೆ. ಗೇಟ್ ತೆಗೆದ್ರೆ ಮೆಟಡೋರ್ ಒಳಗೆ ಬಂತು. ಆ ಮೆಟಡೋರ್ ಅಲ್ಲಿ ಸುಮಾರು ನನಗನ್ಸಿದ ಮಟ್ಟಕ್ಕೆ ಕನಿಷ್ಠ ಪಕ್ಷ ಒಂದು 2,000 ಜನಕ್ಕಾಗುವ ಐಟಮ್ ಇತ್ತು. ಅದರಲ್ಲಿ ಎಲ್ಲ ತರಕಾರಿಗಳು, ಪ್ರತಿಯೊಂದು ತರಕಾರಿಗಳು, ರಾಶಿ ರಾಶಿ ತರಕಾರಿಗಳು, ಅಕ್ಕಿ ಚೀಲ ಅಂತೆ ಎಲ್ಲ ತಂದು ಬಿಟ್ಟಿದ್ದಾರೆ. ಅವರೆಲ್ಲ ಅನ್ಲೋಡ್ ಮಾಡ್ಬೇಕು. ಸರಿ, ಇಡೀ ಹಾಲಲ್ಲಿ ನಾವು ಅದನ್ನ ಅನ್ಲೋಡ್ ಮಾಡಿದ್ವಿ. ಅವ್ರಿಗೆ ಫಲಾರ ಬೇಕಲ್ಲ ರಾತ್ರಿ. ಅದೇ ಅಕ್ಕಿಯ ಚೀಲದಲ್ಲಿ ಅಕ್ಕಿ ತೆಗೆದು ಅವರನ್ನ ಮಾಡಿ ಹಾಕಿದ್ರು ರಾತ್ರಿ 11 ಗಂಟೆಗೆ. ಯಾಕೆ ಅವರು ತಂದಿದ್ದಾರೆ ಅನ್ನೋ ಕಾರಣಕ್ಕೆ ರಕ್ತರು ಅಂತ. ನಾನು ಕೇಳಿದೆ ವೇಣುಶಾಸ್ತ್ರಿಗಳನ್ನ, ವೇಣು ಶ್ರೀನಿವಾಸರಾವನ್ನ, ನಿಮ್ಗೆ ತರಬೇಕು ಅಂತ ಯಾರು ಹೇಳಿದ್ರು ಕೇಳಿದೆ. ಯಾಕೆ ಏನಾಯ್ತು ಅಂತ. ಏನಾಗ್ಲಿ, ಸುಮ್ಮನೆ ಕೇಳಿದಷ್ಟೇ. ನಿಮ್ಗೆ ತರಬೇಕು ಅಂತ ಯಾರು ಹೇಳಿದ್ರು ನಿಮಗೆ? ಅವ್ರು ಹೇಳಿದ್ದೇನು ಗೊತ್ತಾ ಆಶ್ಚರ್ಯ ಅಂದ್ರೆ, ಇದು ಉತ್ಪ್ರೇಕ್ಷೆಯ ಮಾತಲ್ಲ, ನಾನು ಅನುಭವಿಸಿದಂತಹ ಅದ್ಭುತ ಸತ್ಯ ಇದು. ಅವ್ರು ಹೇಳಿದ್ರು, ನಾನು ವೇಣುಶಾಸ್ತ್ರಿ ಇಬ್ಬರು ಕೂಡ KR ಮಾರ್ಕೆಟಿಗೆ ನಾವು ಹೋಗಿದ್ವಿ. ಸುಮ್ಮನೆ ಯಾವುದೋ ಮಾರ್ಕೆಟಿಂಗ್ ಅಂತ ಹೋಗಿದ್ದೇವೆ. ಹೋದಾಗ 6:30-7 ಗಂಟೆ ಆಗಿದೆ. ಮಾರ್ಕೆಟಿಂಗ್ ಅಲ್ಲಿ ಮುಗಿಸಿದ್ದಾರೆ, ಆಫೀಸಿಯಲ್ ಮಾರ್ಕೆಟಿಂಗ್ ಮುಗಿಸಿದ್ದಾರೆ. ಆಮೇಲೆ ಅನಿಸ್ತಂತೆ, ಸ್ವಾಮಿಗಳು ಘಟಿಕಾಚ ಚಾತುರ್ಮಾಸ ಕೂತಿದಾರಲ್ವಾ, ಅಲ್ಲಿಗೆ ಹೋಗೋಣವ ಅಂತ ಅನಿಸಿದೆ. ಹೌದು ಹೋಗೋಣ. ಅವ್ರು ಕಾರ್ ಇತ್ತು, ಹೊರಟು ಬಿಡುವ ಅಂತ ಹೊರಟ್ರು. ಮನೆಗೇನು ಹೇಳಿಲ್ಲ. ಅಲ್ಲಿ ಹೋಗ್ಬೇಕು ಅಂದ್ರೆ ಹಾಗೆ ಹೋಗ್ಲಿಕ್ಕೆ ಆಗ್ತದ? ಏನಾದ್ರು ಹಿಡ್ಕೊಂಡು ಹೋಗ್ಬೇಕು, ಹಣ್ಣು ಹಂಪಲು ಹಿಡ್ಕೊಂಡು ಹೋಗ್ಬೇಕು ಅಂತ. ಸರಿ, ಏನ್ ಹಿಡ್ಕೊಂಡು ಹೋಗುವ? ಸಾಮಾನ್ಯ ಆದ್ರೆ 1 ಡಜನ್ ಹಣ್ಣುಗಳು, ಪುಷ್ಪ. ಅವರು ಒಂದು ಲೋಡ್ ಹಾಕೊಂಡಿದ್ದಾರೆ. ಲೋಡ್ ಹಾಕೊಂಡು ಅಷ್ಟು ಪದಾರ್ಥಗಳನ್ನು ಹಾಕಿಕೊಂಡು ಮಾರ್ಕೆಟ್ನಿಂದ ಸೀದಾ ಘಟಕಾಚಲಕ್ಕೆ ಬಂದಿದ್ದಾರೆ. ಮನೆಗೆ ಹೋಗ್ಲಿಲ್ಲ ಅವರು. ಅವ್ರು ಹೇಳಿದ್ರು, ನಮಗೆ ಅಲ್ಲಿ ತರಬೇಕು ಅಂತ ಅನಿಸ್ತು, ತಗೊಂಡು ಬಂದಿದ್ದೇವೆ. ಯಾಕೆ ಕೇಳಿದ್ರಿ? ನಾನು ಹೇಳಿದೆ, ಇಲ್ಲಿ ಪದಾರ್ಥ ಏನೂ ಇರ್ಲಿಲ್ಲ. ನಾವು ಮದ್ರಾಸಿಗೆ ಹೋಗಿ ತರಬೇಕು ಅಂತೆಲ್ಲ ಅನ್ಕೊಳ್ತಾ ಇದ್ರೆ ಸ್ವಾಮಿಗಳು ಹೋಗಬೇಡಿ ಅಂತಂದ್ರು. ಯಾಕೆ? ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಅಂತಂದ್ರು. ಅವ್ರು ಹೇಳಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿಲ್ಲ ನೀವು ಬಂದಿದ್ದೀರಿ. ಹಾಗಾಗಿ ನಾವು ಸುಧೀಂದ್ರ ತೀರ್ಥರ ಕಥೆ ಕೇಳ್ತೇವೆ, ಪುತ್ತಿಗೆ ಸ್ವಾಮಿಗಳ ಕಥೆ ಕೇಳ್ತೇವೆ, ಯಾದವಾರರ ಕಥೆ ಕೇಳ್ತೇವೆ. ಆದ್ರೆ ಇವತ್ತು ಪ್ರತ್ಯಕ್ಷ ನೋಡ್ತಾ ಇದ್ದೇವೆ. ಆಶ್ಚರ್ಯ, ನಿಮ್ಗೆ ಯಾರು ಹೇಳಿದ್ರು? ನಮ್ಗೆ ಯಾರು ಹೇಳಿಲ್ಲ. ಏನೋ ಹೋಗ್ಬೇಕು ಅನಿಸ್ತು ಬಂದ್ಬಿಟ್ವಿ ಅಂತ. ಇದೆಲ್ಲ ಯಾರ್ದ ಕಥೆ? ಇದು ಒಳಗಿರುವ ಭಗವಂತನ ಪ್ರೇರಣೆ. ಇದೆಲ್ಲ ಆಯ್ತಲ್ಲ, ನನಗೆ ರಾತ್ರಿ ನಿದ್ದೆ ಬಂದಿಲ್ಲ. ಯಾಕಂದ್ರೆ ಅಷ್ಟು ಪದಾರ್ಥ ಜೋಡಿಸೋದಿಲ್ಲ. ನಾವು ಅದರ ಸಂಭ್ರಮದಲ್ಲಿದ್ವಿ. ಬೆಳಿಗ್ಗೆ ಸ್ವಾಮಿಗಳು ಎದ್ದು ಕೂಡಲೇ ನಾನು ಅವ್ರ ರೂಮಿಗೆ ಹೋಗಿ ನಮಸ್ಕಾರ ಮಾಡಿದೆ 4 ಗಂಟೆಗೆ.
ಯಾಕೆ ಮಲಗಿಲ್ವಾ ಕೇಳಿದ್ರು. ಇಲ್ಲ ಸ್ವಾಮಿ ಮಲಗಿಲ್ಲ. ಯಾಕೆ ಮದ್ರಾಸಿಗೆ ಹೋಗಿದ್ದೆ ಅಂದ್ರು. ಮದ್ರಾಸಿಗೆ ಹೋಗ್ಲಿಲ್ಲ ನಾನು ಹೇಳಿದೆ. ಯಾಕೆ ಸ್ವಾಮಿ ಒಂದ್ ಕ್ಷಣ ಬನ್ನಿ ಸ್ವಾಮಿ ಅಂತ ಈಗ ಹೇಳಿದ್ರು. ಸ್ವಾಮಿಗಳು ಹೇಳಿದ್ರಲ್ಲ, ಎದುರ್ಚ್ಛಾ ಲಾಭ ಸಂತುಷ್ಟಿ ವೈರಾಗ್ಯ ಹೇಳ್ದ, ಅದು ಭಾವ. ಕರ್ಕೊಂಡು ಬಂದೆ. ಏನು ಅಂತ ಕೇಳಿದ್ರು. ಹಾಲಿಗೆ ಕರ್ಕೊಂಡು ಬಂದೆ. ತೋರಿಸಿದ್, ಇಷ್ಟು ದೊಡ್ಡ ಹಾಲ್ ತುಂಬಿದೆ ಸ್ವಾಮಿ, ಎಲ್ಲ ಪದಾರ್ಥ ತುಂಬಿದೆ. ತಾವು ಹೇಳಿದ ನಂತರ ಬಂದಂತ ಪದಾರ್ಥ ಇದು. ದೇವರ ರಕ್ಷಣೆ ಮಾಡೇ ಮಾಡ್ತಾನೆ. ಏನು ಇಲ್ಲ ಅಂತಾದಾಗಲೂ ಎಲ್ಲ ಪದಾರ್ಥ ಕೊಟ್ಟು ರಕ್ಷಿಸ್ತಾನ ಭಾವ ಏನಿತ್ತಲ್ಲ, ಅದು ಪ್ರತ್ಯಕ್ಷ ಕಂಡಿದೆ ಸ್ವಾಮಿ. ಇದು ತಮ್ಮ ಮಾತಿನ ಶಕ್ತಿ ಅಂತ ನಾನಂದ್ರೆ, ನಾನಾಗಿದ್ರೆ ಹೇಳ್ತಿದ್ದೆ. ಹಾಗೆ ನನಗೆ ಹೇಳಿದ್ರೆ ನಾನು ಹೇಳಿಲ್ವಾ, ನಾನು ಸತ್ಯ ಆಯ್ತು ನೋಡಿ ಅಂತ ಹೇಳ್ತಿದ್ದೆ. ಅವ್ರು ಹಾಗೆ ಹೇಳಿಲ್ಲ. ಏನು ವಿಶೇಷ ಉಂಟದ್ರಲ್ಲಿ ಕೇಳಿದ್ರು. ಏನು ಆಶ್ಚರ್ಯ ಪಡುವಂತಹ ಸಂಗತಿ ಏನಿಲ್ಲ. ಯಾಕೆಂದ್ರೆ ಅವನು ಮಾಡೇ ಮಾಡ್ತಾನೆ. ಇದು ಅವನ ಪ್ಲಾನ್, ಅವನ ವ್ಯವಸ್ಥೆ ಮಾಡೇ ಮಾಡ್ತಾನೆ. ಏನು ವಿಶೇಷ ಅಂದ್ರೆ, ಅಲ್ಲ ಸ್ವಾಮಿ ತಾವು ಹೇಳಿದಿರದು ಆಯ್ತು. ನಾನು ಹೇಳಿದ್ದು ಅಂತಲ್ಲ, ಅದು ಮೊದಲೇ ತೀರ್ಮಾನ ಆಗಿರ್ತದೆ. ಅದು ಮೊದಲೇ ತೀರ್ಮಾನ ಆಗಿರ್ತದೆ, ವಿಚಾರ ಮಾಡ್ಬೇಕಾದ ಸಂಗತಿ ಇಲ್ಲ ಅಂತಂದ್ರು. ನನಗೆ ಆಶ್ಚರ್ಯ. ಅಂದ್ರೆ ಈ ನಿಸ್ಪೃಹತೆ ಬರೋದು ತುಂಬಾ ಕಷ್ಟ. ಆಯ್ತು, ಪದಾರ್ಥ ಎಲ್ಲ ಸ್ವಾಮಿಗಳು ಇಷ್ಟು ಪದಾರ್ಥ ಇದೆ, ತರಕಾರಿ ಎಲ್ಲ ಇದೆ, ಹಾಳು ಮಾಡೋದು ಬೇಡ, ಯಥೇಚ್ಛ ವಿನಿಯೋಗ. ಬೇಕಾದಷ್ಟು ಜನ ಇದ್ದಾರೆ, ಯಥೇಚ್ಛ ವಿನಿಯೋಗ ಮಾಡ್ಲಿ. ಉಳಿದ್ರೆ ಹಾಳಾದ್ರೆ ಅದನ್ನ ಹಳ್ಳಿಯವರಿಗೆ ಕೊಡಿ ಅಂದ್ರು ಸ್ವಾಮಿಗಳು. ಈಗ ಬಂತಲ್ಲ ಅದು ಉಪದೇಶದಲ್ಲಿ, ಅದನ್ನ ಭಕ್ತರಿಗೆ ಹಳ್ಳಿಯವರಿಗೆ ಕೊಡಿ ಅಂತ. ಆಯ್ತು, ಅದು ಆಯ್ತು. ಹರೀಶ್ ಕೊಟ್ಟಾರಿಗೆ ಹೇಳಿದ್ರು, ಚೆನ್ನಾಗಿ ಮಾಡಿದ್ದು. ಅವ್ರಿಗೆ ಉತ್ಸಾಹ ಬಂತು. ಅವರು ಎಲ್ಲ ವೆರೈಟಿ ಐಟಮ್ಸ್ ಮಾಡಿದರು. 8:30 9 ಗಂಟೆ ಆಗಿದೆ. ಅಷ್ಟೊತ್ತಿಗೆ ಒಬ್ಬ ಅಜ್ಜಿ ಬಂದ್ರು, ಕಾರಲ್ಲಿ ಬಂದ್ರು. ಸ್ವಾಮಿ ನಮಸ್ಕಾರ ಮಾಡಿದ್ರು. ನನಗೆ ಪಾಠ ಆಗ್ತಾ ಇತ್ತು. ಒಬ್ಬ ಅಜ್ಜಿ ಬಂದು ಒಂದಿಷ್ಟು ಮೂಟೆ ಬಾಕ್ಸ್ ಅಲ್ಲಿ ತಂದಿಟ್ಟು ನಮಸ್ಕಾರ ಮಾಡಿಸಿದ್ರು. ಸ್ವಾಮಿಗಳು ಕೇಳಿದ್ರು, ಇದೇನು ಅಂತ ಕೇಳಿದ್ರು. ಅದಕ್ಕೆ ಅವರ ಅಜ್ಜಿ ಹೇಳಿದ್ರು, ಸ್ವಾಮಿ ಇದು ಸಜ್ಜಿಗೆ ರವೆ ಚಿರೋಟಿ ರವೆ ಸ್ವಾಮಿ, ಇದು ತುಪ್ಪ ಎಲ್ಲ ಅಂತ. ಸರಿ, ಸ್ವಾಮಿಗಳು ಹೇಳಿದ್ರು, ಇದನ್ನ ತಗೊಂಡೋಗಿ ಹರೀಶ್ ಅವ್ರಿಗೆ ಕೊಡು, ಅವ್ರು ಚಿರೋಟಿ ಮಾಡ್ಲಿಕ್ಕೆ ಹೇಳು ಅಂತಂದ್ರು. ನಾವು ಹೋಗಿ ಕರೆದೆ ಅವ್ರನ್ನ. ಕೊಟ್ಟಾರ ಹೇಳಿ ಗೊತ್ತಿದ್ದಾರೆ ಸ್ವಾಮಿಗಳು ಅಂತ. ಅದಕ್ಕೆ ಅವ್ರಂದ್ರು, ಚಿರೋಟಿ ಮಾಡ್ಬೇಕು, ನಂಗೆ ಟೈಮ್ ಬೇಕು. ಟೈಮ್ ಕೊಡೋದಾದ್ರೆ ಇನ್ನು ಮಾಡ್ತೇನೆ. 1 ಗಂಟೆ ಬಿಟ್ಟು ಸ್ನಾನ ಮಾಡ್ಲಿ, ನಾನು ಮಾಡ್ತೇನೆ ಅಂದ್ರು. ಅವರ ಉತ್ಸಾಹ ಸಾಮರ್ಥ್ಯ ಅದ್ಭುತ ಅಂತದೆ. ನಾನು ಸ್ವಾಮಿಗಳಿಗೆ ಹೇಳಿದೆ, ಸ್ವಾಮಿ ಈಗಲೇ ಪದಾರ್ಥ ಬೇಕಾದಷ್ಟು ಆಗ್ತಾ ಇದೆ, ಇದನ್ನು ಮಾಡಿಸಿ ತಿನ್ನೋರು ಯಾರು ಅಂತ ನಾನು ಕೇಳಿದೆ. ಜನ ಇರೋದು 80 ಜನ, 100 ಜನಕ್ಕಾದ್ರೆ ವೇಸ್ಟ್ ಆಗುತ್ತೆ. ಸ್ವಾಮಿಗಳು ಏನಂದ್ರು ಗೊತ್ತಾ, ನೋಡು ಪದಾರ್ಥ ಇಲ್ಲ ಅಂದ್ರೆ ಪದಾರ್ಥದ ಚಿಂತೆ, ಪದಾರ್ಥ ಬಂದ್ಮೇಲೆ ಜನರ ಚಿಂತೆ ಇದೇನ್ ಮಾರಾಯ ಅಂತಂದು. ನಮ್ಮ ಪರಿಸ್ಥಿತಿ ಹಾಗೆ ಇದೆ. ಮಾಡ್ಲಿಕ್ಕೆ ಮಾಡಷ್ಟು ಮಾಡಬೇಕು. ಕೊಟ್ಟಾರಿಗಳು ತಯಾರಾದ್ರು, ಪದಾರ್ಥ ಸಿದ್ಧ ಆಯ್ತು. 11 ಗಂಟೆ 12 ಗಂಟೆ ಸ್ನಾನ ಮಾಡ್ತೀನಿ, 1 ಗಂಟೆ ಬಿಟ್ಟು ಸ್ನಾನ. 12 ಗಂಟೆ ಸ್ನಾನ ಮಾಡಿ 2 ಗಂಟೆ ತೀರ್ಥ ಕೊಡೋತ್ತಿಗೆ ಆಶ್ಚರ್ಯ ಪಡ್ತೀರಿ. ತಿರುಪತಿಯಿಂದ ನಮ್ಮ ಸ್ವಾಮಿಗಳ ಶಿಷ್ಯರು ಭಕ್ತರು ಮನೋಹರ ಅಂತೆಲ್ಲ ಇದ್ದಾರೆ, ಅವರ ಟೀಮ್ ಸುಮಾರು 3-4 ಟಾಟಾ ಸುಮೋ ಬಂದಿದೆ. ಅಲ್ಲಿ ಪರಿಮಳಾಚಾರ ಅಲ್ಲೇ ಇದ್ರು ಅವಾಗ, ಅರ್ಚಕ ಪರಿಮಳಾಚಾರ. ಅವರೆಲ್ಲ ಒಂದು ಸೆಟ್ ಮಾಡ್ಕೊಂಡ್ ಬಂದಿದ್ದಾರೆ. ಮುಳುಬಾಗಿಲಿಂದ 7-8 ಏನು ಟಾಟಾ ಸುಮೋ ಬಂದಿದೆ. ಹತ್ತತ್ರ ನಿಮಗೆ ಟೋಟಲ್ ಎಲ್ಲ ಮಾಡಿ 250-300 ಜನ. ಮಧ್ಯಾಹ್ನ ಪ್ರಸಾದ ಹೊತ್ತಿಗೆ ಮೇಲೆ ಕೆಳಗೆ ಹಾಕಿ ಊಟದ ವ್ಯವಸ್ಥೆ ಆಯ್ತು. ಅವರೆಲ್ಲ ಕೇಳಿದ್ರು, ನಿತ್ಯ ಹೀಗೆ ಮಾಡ್ತೀರಾ ಅಂತಂದ್ರು ಅವರು. ಅದಕ್ಕಷ್ಟೇ ಅರ್ಥ, ಅದಕ್ಕದೇ ಅರ್ಥ. ಶ್ರೀಪಾದರಾಜರ ಕಥೆ ಕೇಳ್ತಾ ಇದ್ವಿ ನಾವು, ಪ್ರತ್ಯಕ್ಷ ನೋಡಿದ್ವಿ. ಯಾಕೆಂದ್ರೆ ಭಾಗವತ ಧರ್ಮವನ್ನ ರೂಢಿಸಿಕೊಂಡು ಬದುಕಿದ್ರೆ ಏನಾಗತ್ತೆ, ಪ್ರತ್ಯಕ್ಷ ನಿದರ್ಶನಗಳು ತಾವು ಕಾಣ್ತಾವೆ. ಅಂತಹ ಗುರುಗಳ ಸನ್ನಿಧಿಯಲ್ಲಿ ಅವರ ಶತಮಾನೋತ್ಸವ, ಅವರ ವೃಂದಾವನ ಪ್ರವೇಶ, ರಜತ ಮಹೋತ್ಸವ ಸಂದರ್ಭದಲ್ಲಿ ಅವರ ಪರಮ ಗುರುಗಳು, ಅವರ ಪ್ರಶಿಷ್ಯರು, ಪರಮ ಗುರುಗಳು, ಅವರ ಪ್ರಶಿಷ್ಯರು ಶ್ರೀ ವಿದ್ಯಾ ರಾಜೇಶ್ವರ ತೀರ್ಥ ಶ್ರೀಪಾದರು ಪರಮ ಗುರುಗಳನ್ನ ನೆನೆಸಿಕೊಂಡು ತಮ್ಮ ವಾಕ್ಪುಷ್ಪವನ್ನು ಸಮರ್ಪಣೆ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಿದ್ದಾರೆ. ಇದು ನಾವು ಮಾಡಿದ್ದು ಅವರಿಗೆ ಇಷ್ಟ ಆಯ್ತೋ ಇಲ್ವೋ, ಯಾರಿಗೆ, ನಮ್ಮ ಗುರುಗಳಿಗೆ. ಅವರಿಗೆ ಅವರನ್ನು ಹೊಗಳಿದ್ರೆ ಇಷ್ಟ ಆಗೋದಿಲ್ಲ, ದೇವರನ್ನು ಹೊಗಳಬೇಕು. ನಮಗೆ ಅವರನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಹೊಗಳಬೇಕು ಅಂತ ನಾನು ಹೊರಟ್ರೆ ಇಷ್ಟ ಆಯ್ತೋ ಇಲ್ವೋ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಕಳಿಸ್ತೇನೆ ಇವರಂತ ಪೂಜ್ಯ ಸ್ವಾಮಿಗಳನ್ನು ಕಳಿಸಿದ್ರು. ಅವರು ಪೂಜೆ ಮಾಡಿ ಬಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ಈ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟ ಪರಮ ಪೂಜ್ಯ ಶ್ರೀಪಾದರಿಗೆ ಎಷ್ಟು ಕೃತಜ್ಞತೆ ಸಮರ್ಪಣೆ ಮಾಡಿದ್ರು ಕಡಿಮೆನೆ.